ಬಾಯ್ ನ್ಯೂಸ್ಗೆ ಸ್ವಾಗತ. ಜಿ ನ್ಯೂಸ್ಗೆ ಸ್ವಾಗತ. ಸೀಕಲ್ ರಾಮಚಂದ್ರಗೌಡ ಸ್ವಗೃಹದಲ್ಲಿ ಚಂಡಿಕಾ ಹೋಮ ಮತ್ತು ಶ್ರೀ ಸತ್ಯನಾರಾಯಣ ಪೂಜೆ ಕಾರ್ಯಕ್ರಮ. ಸೀಕಲ್ ಗ್ರಾಮಕ್ಕೆ ನಟ ಶಿವಣ್ಣ ದಂಪತಿ ಭೇಟಿ. ಚಿಂತಾಮಣಿ ತಾಲೂಕಿನ ಸೀಕಲ್ ಗ್ರಾಮದಲ್ಲಿ ಬಿಜೆಪಿ ಜಿಲ್ಲಾಧ್ಯಕ್ಷ ಸೀಕಲ್ ರಾಮಚಂದ್ರಗೌಡ ಸ್ವಗೃಹದಲ್ಲಿ ನಡೆದ ಚಂಡಿಕಾ ಹೋಮ ಮತ್ತು ಶ್ರೀ ಸತ್ಯನಾರಾಯಣ ಪೂಜಾ ಕಾರ್ಯಕ್ರಮದಲ್ಲಿ ಹ್ಯಾಟ್ರಿಕ್ ಹೀರೋ ಶಿವರಾಜ್ ಕುಮಾರ್ ಮತ್ತು ಅವರ ಧರ್ಮಪತ್ನಿ ಗೀತಾ ಶಿವರಾಜ್ ಕುಮಾರ್ ಭಾಗವಹಿಸಿ ವಿಶೇಷ ಪೂಜೆ ಸಲ್ಲಿಸಿದರು. ಈ ವೇಳೆ ಸೀಕಲ್ ರಾಮಚಂದ್ರಗೌಡ ಮಾತನಾಡಿ, ಅಧಿಕಾರ ಮಾಸದಲ್ಲಿ ಲೋಕ ಕಲ್ಯಾಣಕ್ಕಾಗಿ ಚಂಡಿಕಾ ಹೋಮ ಮತ್ತು ಶ್ರೀ ಸತ್ಯನಾರಾಯಣ ಪೂಜೆ ನೆರವೇರಿಸಲಾಗಿದೆ. ಸಕಾಲಕ್ಕೆ ಮಳೆ ಬೆಳೆ ಸಮಸ್ತ ಜನರು ಸುಖ ಶಾಂತಿ ನೆಮ್ಮದಿಯಿಂದ ಬಾಳಲಿ ಎಂದು ದೇವರನ್ನು ಮೊರೆ ಹೋಗಿದ್ದೇವೆ. ಕಾರ್ಯಕ್ರಮದಲ್ಲಿ ಚಾಮುಂಡೇಶ್ವರಿ ಶಾಸಕ ಜಿಟಿ ದೇವೇಗೌಡ, ನಟ ಶಿವರಾಜ್ ಕುಮಾರ್ ದಂಪತಿ ಹಾಗೂ ಖ್ಯಾತ ಜ್ಯೋತಿಷಿ ಆನಂದ್ ಗುರೂಜಿ ಭಾಗವಹಿಸಿದ್ದಾರೆ ಎಂದು ತಿಳಿಸಿದರು. ನಂತರ ಜಿಟಿ ದೇವೇಗೌಡ ಮಾತನಾಡಿ, ಬೆಂಗಳೂರಿನಲ್ಲಿ 100ಕ್ಕೂ ಹೆಚ್ಚು ಮೆಡಿಕಲ್ ಶಾಪುಗಳಿದ್ದು 100 ಎಕರೆ ಜಮೀನು ಇದ್ದು ಒಬ್ಬ ರೈತ, ಒಬ್ಬ ಯುವಕ ಬೆಂಗಳೂರಿಗೆ ಬಂದು ಒಬ್ಬ ಇಂಜಿನಿಯರ್ ಆಗಿ ಸಣ್ಣ ಉದ್ದಿಮೆಗಳು ಟೊಮೆಟೊ ವ್ಯಾಪಾರ ಮಾಡಿಕೊಂಡಂತೆ ಮತ್ತು ಮಣ್ಣಿನ ಮಗ ಎಂದು ಪ್ರಸಿದ್ಧರಾಗಿರುವ ರಾಮಚಂದ್ರಗೌಡರು ಇವತ್ತು ಈ ಭಾಗದಲ್ಲಿ ರೈತರ ಊರಲ್ಲೇ ಮನೆ ಕಟ್ಟಬೇಕು ಅಂತ ನಿರ್ಧಾರ ಮಾಡಿ ಇದೇ ಗ್ರಾಮದಲ್ಲಿ ಮನೆಯನ್ನು ಕಟ್ಟಿದ್ದಾರೆ, ದೇವಸ್ಥಾನವನ್ನು ಕಟ್ಟಿದ್ದಾರೆ. ಎಲ್ಲ ಸಮೃದ್ಧಿಯಾದಂಥ ಹಸುಗಳು, ದನಕರುಗಳು, ಕೋಳಿ ಸಾಗಾಣಿಕೆ ಮತ್ತು ಬೆಳೆಗಳು ಮಾಡುವುದರಲ್ಲಿ ಅತ್ಯಂತ ಯಶಸ್ವಿಯಾಗಿದ್ದಾರೆ. ದೇವರು ಅವರಿಗೆ, ಅವರ ಕುಟುಂಬಕ್ಕೆ ಒಳ್ಳೆಯದಾಗಲಿ. ಅವರ ರಾಜಕೀಯ ಮುಂಚೂಣಿಯಲ್ಲಿದ್ದಾರೆ. ಅವರ ಭವ್ಯ ಉಜ್ವಲರಾಗಲಿ. ಇಲ್ಲಿ ಭಾಗವಹಿಸುವಂತಹ ಎಲ್ಲರಿಗೂ ಸತ್ಯನಾರಾಯಣ ಸ್ವಾಮಿ ಒಳ್ಳೆಯ ಆಯುಷ್ಯ, ಆರೋಗ್ಯ, ಸುಖ, ಸಂಪತ್ತು ಕೊಟ್ಟು ಇನ್ನೂ ಸಾವಿರಾರು ಕೂಲಿ ಕಾರ್ಮಿಕರಿಗೆ, ಬಡಬಗ್ಗರಿಗೆ ದಾರಿದೀಪವಾಗಬೇಕೆಂದು ಆ ದೇವರಲ್ಲಿ ಪ್ರಾರ್ಥನೆ ಮಾಡುತ್ತೇವೆ. ನಟ ಶಿವರಾಜ್ ಕುಮಾರ್ ದಂಪತಿ ಆಗಮನದ ಈ ಸುದ್ದಿ ಕೇಳಿದ ಅಭಿಮಾನಿಗಳು ಸಾಕಷ್ಟು ಸಂಖ್ಯೆಯಲ್ಲಿ ನೆರೆದು ತಮ್ಮ ನೆಚ್ಚಿನ ನಟನನ್ನು ಕಂಡು ಪುಲಕಿತರಾದರು. ತಾವೊಬ್ಬ ಹಿರಿಯ ನಟರೆಂಬುದು ಇಲ್ಲದೆ ಎಲ್ಲರೊಂದಿಗೂ ಬೆರೆತು ನಡೆದುಕೊಂಡಿದ್ದು ಅವರ ಸಜ್ಜನಿಕೆಗೆ ಸಾಕ್ಷಿಯಾಗಿತ್ತು. ಶಿವರಾಜ್ ಕುಮಾರ್ ದಂಪತಿಗಳು ಪೂಜೆ ನಂತರ ಔತಣಕೂಟದಲ್ಲಿ ಭಾಗವಹಿಸಿ ತದನಂತರ ತೆರಳಿದರು. ಬಿಜೆಪಿ ಮುಖಂಡರಾದ GN ವೇಣುಗೋಪಾಲ್ ಸೇರಿ NDA ಮುಖಂಡರು ಇದ್ದರು. ತಿನ್ನೋದಕ್ಕೆ ಕಾವಲ ಪುಂಗೂರು ಗಿಡ ಚಂದ್ರು ಭಾಳ ನಮ್ಮ ಹೋಬಳಿ ಈಗ ದೇವಾಯ ಧೀಮಹಿ ತನ್ನೋ ವಿಷ್ಣು ಪ್ರಚೋದಯಾತ್. ಅನಂತರಾಯಾಯ ಧರ್ಮಸ್ವ
सर्वस्याप्ते सर्वस्य जित्ते सर्वमेव तेनाप्नोति सर्वं जयते निरञ्जनाय विद्महे निराभासाय धीमहि तन्नः श्रीनिवासः प्रचोदयात् श्रीराजं पश्यामि नमस्ते ओम क्षत्रस्य राजा वरुणोऽधिराजः नक्षत्राणां शतविषक्वसिष्ठः शतविषक्वसिष्ठः तौ देवे दीर्घमायु ತೀರ್ಥ ಪ್ರಸಾದ ಎರಡು ಇದೆ ನೋಡಿ ಕೊಡಿ ತೀರ್ಥ ಇದೆ ನೋಡಿ ಸರ್ ಇಲ್ಲಿದೆ ನೋಡಿ ಸರ್ ಹಾಗೆ ನಿಂತ್ಕೊಳ್ಳಿ ಸರ್ ಮೇಡಮ್ ಒಂದು 5 ನಿಮಿಷ ಊಟ ಮಾಡಿಸ್ಬಿಡ್ತೀನಿ. ಒಂದು 100 ಮೆಡಿಕಲ್ ಸ್ಟೋರ್ಸು ಇಲ್ಲಿ ಬಂದರೆ 100 ಎಕರೆ ಆಗಿದ್ದಾಗ ನಮ್ಮ ಹೌಸಿಂಗ್ ಬೋರ್ಡ್ ಚೇರ್ಮನ್ ಆಗಿದ್ದಾಗ ಅದೆಲ್ಲ ಉತ್ತರ ಕರ್ನಾಟಕ ಒಂದು 50 ಎಕರೆ ಮೈಸೂರು ಮಾತ್ರ ಮಾಡಿದರು. ಇಲ್ಲಿ ಬಂದವ್ರ ಸ್ನೇಹಿತರುಗಳೆಲ್ಲ ಹೇಳ್ತಿದ್ರು, ಒಬ್ಬ ರೈತ ಬೆಂಗಳೂರಿನಲ್ಲಿದ್ದಂಥ ಒಬ್ಬ ಯುವಕ ಒಬ್ಬ ಇಂಜಿನಿಯರ್ ಆಗಿ ಸಣ್ಣ ಸಣ್ಣ ಉದ್ದಿಮೆಗಳು ಟೊಮೆಟೊ ವ್ಯಾಪಾರ ಮಾಡ್ಕೊಂಡಿರೋಂಥ ರಾಮಚಂದ್ರಗೌಡರು ಇವತ್ತು ಈ ಭಾಗದಲ್ಲಿ ರೈತರು ಊರಲ್ಲೇ ಮನೆ ಕಟ್ಟಬೇಕು, ಇಲ್ಲೇ ಮನೆಯೂ ಕಟ್ಟಿದ್ದಾರೆ, ದೇವಸ್ಥಾನವೂ ಆಗಿದೆ, ಎಲ್ಲ ಸಮೃದ್ಧಿ ಆದಂಥ ಬೆಳೆ, ಹಸು, ಆಡುಗಳು, ಕೋಳಿ, ರೈತರಿಗೆ ಏನು ಬೇಕು ಅದೆಲ್ಲವನ್ನು ಕೂಡ ಮಾಡೋದ್ರಲ್ಲಿ ಅತ್ಯಂತ ಯಶಸ್ವಿಯಾಗಿದ್ದಾರೆ. ಅವರಿಗೆ ಅವ್ರ ಕುಟುಂಬಕ್ಕೆ ಎಲ್ಲರೂ ಕೂಡ ಒಳ್ಳೆಯದಾಗಲಿ, ರಾಜಕೀಯದಲ್ಲಿ ಅವ್ರ ಭವಿಷ್ಯ ಉಜ್ವಲವಾಗಿರಲಿ ಅಂಥೇಳಿ ಭಾಗವಹಿಸಿರ್ತಕ್ಕಂಥ ಎಲ್ಲರಿಗೂ ಕೂಡ ಆ ಸತ್ಯನಾರಾಯಣ ಸ್ವಾಮಿ ಸಕಲರಿಗೂ ಕೂಡ ಸರ್ವ ಸನ್ಮಾನಗಳನ್ನು ಉಂಟು ಮಾಡಲಿ ಅಂತೇಳಿ ದೇವರಲ್ಲಿ ಪ್ರಾರ್ಥನೆ ಮಾಡ್ತೇನೆ. ನಿಮಗೂ ಕೂಡ ಒಳ್ಳೆಯದಾಗಲಿ. ಅಧಿಕೃತವಾಗಿ ಪಕ್ಷಕ್ಕೆ ಸೇರ್ಪಡೆ ಆಗ್ತಾರೆ ಜೆಡಿಎಸ್ ತೋರ್ದು ಅಂತ ಹೇಳ್ತಾರೆ. ಎಲ್ಲವೂ ಕೂಡ ಇನ್ನು 2 ವರ್ಷ ಆದ ಚುನಾವಣೆ, 2 ವರ್ಷ ಚುನಾವಣೆ ಇರುವಾಗ ನಮ್ಮ ಕ್ಷೇತ್ರಕ್ಕೆಲ್ಲ ಮುಗಿ ಬಿದ್ದುಬಿಟ್ಟವ್ರೆ. 224 ಕ್ಷೇತ್ರದಲ್ಲಿ ಎಲ್ಲೂ ಇಲ್ಲ. ಆ ಚಾಮುಂಡೇಶ್ವರಿ ಕ್ಷೇತ್ರಕ್ಕೆ ಎಲ್ಲರೂ ಮುಗಿ ಬಿದ್ದವ್ರಪ್ಪ, ಯಾಕೆ ಅಂತ ಗೊತ್ತಿಲ್ಲ. ನಮ್ದು ಇನ್ನು 2 ವರ್ಷ ಗಂಟ ಏನೂ ಆಗಲ್ಲ. ಈ ದಿವಸ ಸತ್ಯನಾರಾಯಣ ಪೂಜೆನ ಭಾಳ ವೈಭವದಿಂದ ಮಾಡಿ ಎಲ್ಲರನ್ನೂ ಕರೆಸಿ 2 ಜಿಲ್ಲೆಯಿಂದ ಕರೆಸಿದ್ದಾರೆ. ಅವರೆಲ್ಲನೂ ಆಶೀರ್ವಾದ ಅವ್ರಿಗೆ ಇರ್ತೈತೆ. ಮುಂದೆ ಅವರು ಏನೋ ಒಂದು ಗುರಿ ಇಟ್ಕೊಂಡಿದ್ದಾರೆ. ಆ ಗುರಿ ಪ್ರಕಾರ ಅವ್ರಿಗೆ ಏಳಿಗೆ ಆಗಲಿ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಅದರಿಂದ ಇವಾಗ ನಮ್ಮ ದೇವೇಗೌಡರ GT ದೇವೇಗೌಡರು ಹೇಳ್ದಂಗೆ ಎಲ್ಲ ಅನುಕೂಲಗಳು ಆಗಿದೆ ಅವರಿಗೆ. ಆಮೇಲೆ ಒಂದು ಪ್ರಶಸ್ತಿನೂ ಬಂದಿದೆ ಅವರಿಗೆ. ಅದರಿಂದ ಒಳ್ಳೆಯದಾಗಲಿ ಅಂತ ನಾನು ಕೋರ್ತೀನಿ. JDS ಒಳ್ಳೆ ಪಾಯಿಂಟ್ ಹೇಳಿದ್ರು. ಅಲ್ಲಿಗೆ ಯಾಕೆ 224 ಅಲ್ಲಿ ಹಾಕ್ಬೇಕು? ನಾಳೆ PLA ಮೀಟಿಂಗ್ ಕರೆದವ್ರೆ, ಎಲ್ಲ ರೆಕಾರ್ಡ್ ಇಟ್ಕೊಂಡು ಹೋಗಿದ್ದೀನಿ. ಕೊಟ್ಟಿದ್ದಾರೆ
ಅನಿಲ್ ನಮ್ಗೆ ವಕೀಲ ಸಂಘಕ್ಕೆ 5 ಲಕ್ಷ ಕೊಟ್ಟಿದ್ದಾರೆ. ನಂದು ಫೋಟೋ ಇದೆಯಾ? ಯಾವ ಅಲ್ಲಲ್ಲ ಯಜಮಾನರನ್ನ ಪಕ್ಷಾತೀತವಾಗಿ ಎಲ್ಲರೂ ಒಪ್ಪಿಡ್ತಾರೆ. ಒಬ್ಬರೇನ ನಾವು ನೇರವಾಗಿ ನಿಷ್ಠೂರವಾಗಿ ನೀವು ಅಷ್ಟೇ, ನೀವು ಇನ್ನೂ ಜಾಸ್ತಿ ಬೋಲ್ಡ್. ಜಿಲ್ಲೆ ಸೀಕಲ್ಲು ಗ್ರಾಮದಲ್ಲಿ ಅಧಿಕ ಮಾಸ ವಿಶೇಷವಾಗಿ ಇವತ್ತು ಚಂಡಿಕಾ ಹೋಮ ಹಾಗೂ ಸತ್ಯನಾರಾಯಣ ಪೂಜೆಯನ್ನು ನಮ್ಮ ಸ್ವಗೃಹದಲ್ಲಿ ಎಲ್ಲ ನಮ್ಮ ಜಿಲ್ಲೆಯ ಅಷ್ಟೂ ಜನಕ್ಕೂ ಕೂಡ ಒಳ್ಳೆಯದಾಗಬೇಕು, ಮಳೆ ಬೆಳೆ ಚೆನ್ನಾಗಾಗಬೇಕು, ರೈತ ಕುಟುಂಬಗಳಿಂದ ಹಿಡಿದು ವಿದ್ಯಾರ್ಥಿಗಳಿಂದ ಹಿಡಿದು ಎಲ್ರಿಗೂ ಒಳ್ಳೆಯದಾಗಲಿ ಅಂತ ಇವತ್ತು ವಿಶೇಷವಾಗಿ ಪೂಜೆ ಮಾಡಿದ್ವಿ. ಈ ಒಂದು ಪೂಜೆಗೆ ಎಲ್ಲ ನಮ್ಮ ಇಡೀ ಜಿಲ್ಲೆಯಲ್ಲಿರ್ತಕ್ಕಂಥ ಸ್ನೇಹಿತರು, ನಮ್ಮ ಮುಖಂಡರು, ವಿಶೇಷವಾಗಿ ನಮ್ಮ ಜಿ ಟಿ ದೇವೇಗೌಡರು ಹೇಳ್ದಂಗೆ BJPಯಿಂದ ಮತ್ತು JDS NDA ಒಕ್ಕೂಟ ಎಲ್ಲರೂ ಸೇರಿ ಇವತ್ತು ಬಂದು ಇವತ್ತು ದೇವರಲ್ಲಿ ಪ್ರಾರ್ಥನೆ ಮಾಡಿ ಒಳ್ಳೆ ಹೋಮ ಮಾಡಿ ಆಶೀರ್ವಾದ ಪಡ್ಕೊಂಡಿದ್ದಾರೆ. ಇವತ್ತು ಈಗ ನೋಡ್ತಾ ಇದ್ರೆ ಮಳೆ ವಾತಾವರಣ ಈಗಾಗಲೇ ಇದೆ. ಒಳ್ಳೆ ಮಳೆ ಆಗಬೇಕು, ಒಳ್ಳೆ ಮಳೆ ಬೆಳೆ ಆಗಬೇಕು, ರೈತರೆಲ್ಲ ತುಂಬ ಚೆನ್ನಾಗಿ ಸದೃಢವಾಗಿರ್ಬೇಕಂತಕ್ಕಂಥ ಏನು ಆಶೀರ್ವಾದ ದೇವರನ್ನು ತಗೊಂಡಿದೆ. ಹಾಗಾಗಿ ಇವತ್ತು ವಿಶೇಷವಾಗಿ ನಮ್ಮ ಬೀಗರು, ಜಿ ಟಿ ದೇವೇಗೌಡರು, ಕೇಶವ ಪ್ರಸಾದಣ್ಣ, ಕೇಶವ ರೆಡ್ಡಿ ಅಣ್ಣ,